ರೈತ ಬಾಂಧವರು ನಮಸ್ಕಾರ. ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ ರೈತ ಬಾಂಧವ್ರೆ, ನಾನು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಕೋಡ್ಲ ಭೀಮರೆಡ್ಡಿ ಅಂತ ಹೇಳಿ. ಇವತ್ತಿನ ಒಂದಿನ ನಾವು ಇಲ್ಲಿ ಕೋಡ್ಲ ರೈತ ಸಂಪರ್ಕ ಕೇಂದ್ರದ ಕೋಡ್ಲ ಗ್ರಾಮದ ಒಬ್ಬ ರೈತರ ಹೊಲದಲ್ಲಿ ಬಂದಿದ್ದೇವೆ. ನಮ್ಮ ರೈತರು ಇಲ್ಲಿ ನೀವು ಫೀಲ್ಡರ್ ನೋಡ್ತಾ ಇದೀರಿ. ಇಲ್ಲಿ ಕಸ್ಕೂಟ ಮಂಗನ್ ಪಾರ ಅಂತ ಹೇಳ್ತಾರ. ಇದೇನಾದ ಅಂತರ್ ಬೆಳೆ, ಇದೆಲ್ಲ ಬೆಳೆಗಳ ಮೇಲೆ ಬೇರೆ ಬೇರೆ ಬೆಳೆಗಳು ಏನಿದಾವೆ ಬೆಳೆಗಳ ಮೇಲೆ ಬೆಳೀತಾ. ಇದಕ್ಕೇನು ಬೇರೆ ಇರೋದಿಲ್ಲ. ಯಾವ್ದಾರ ಒಂದು ಸಸ್ಯ ಅದಂದ್ರೆ ಆ ಗಿಡ ಅದಂದ್ರೆ ಆ ಗಿಡದ ಮೇಲೆನೆ ಬೆಳೀತದೆ ಇದು. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಜಾಸ್ತಿ ಎಲ್ಲ ರೈತರ ಹೊಲಗಳಲ್ಲಿ ಕಾಣ್ತಾ ಇದೆ. ಇದಕ್ಕೆ ಹತೋಟಿ ಕ್ರಮಗಳೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಕಿತ್ತಿ ಹೊಚ್ಚಂತದ ಎಲ್ಲೇ ಸ್ವಲ್ಪ ಕಂಡ್ರು, ಯಾವ್ದೋ ಇಷ್ಟೇ ಸ್ವಲ್ಪ ಕಂಡ್ರು ನೀವು ರೈತರು ಏನ್ ಮಾಡ್ಬೇಕು, ಮೊದಲ ದಿನ ಕಿತ್ತಿ ತಗೊಂಡೋಗಿ ಹೊರಗಡೆ ಎಲ್ಲಾರ ಸುಟ್ಟು ಬೂದಿ ಮಾಡಿ ಬಿಸಾಕ್ಬೇಕು. ಮೊದಲು ಸುಮ್ನೆ ಹಿಂಗ್ ಬಿಸಾಕಿದ್ರು ಮತ್ತೆ ಅಲ್ಲೇ ಉಟ್ಕೊಳುತ್ತೆ. ಎಲ್ಲ ಹೋಗಿ ಸಣ್ಣ ಒಂದ್ ಇದು ಆದ್ರೂ ಒಂದ್ ಯಾವ್ದೋ ಒಂದು ಗಿಡದ ಮೇಲೆ ಬಿದ್ದದಂದ್ರು ಇದು ಮತ್ತೆ ಅದ ಅಲ್ಲೇ ಹುಟ್ಟಿ ಮತ್ತೆ ಬೆಳೆದು ಬೇರೆ ಕಡೆ ಹರಡಂತ ಕ್ಷಮತೆ ಇದಕ್ಕಿದೆ. ಇದಲ್ಲದೆ ಅನಿವಾರ್ಯ ಸಮಯಗಳಲ್ಲಿ ನಿಮ್ಗೆ ಏನಪ್ಪಾ ಜಾಸ್ತಿ ಆಗಿದೆ, ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಸಂದರ್ಭಗಳಲ್ಲಿ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಆಗತಕ್ಕಂಥ ಪೆಂಡಿಮಿಥಿಲಿನ 2 ml/L ರಿಕಮೆಂಡ್ ಮಾಡ್ತೀವಿ. ಅದು ಮತ್ತೆ ನೀವು ಹೂವು ಬಂದಿದೆ, ನೆನೆ ಬರ್ತಿದೆ ಅಂತಂದ್ರೆ ಯಾರು ಹೊಡ್ಯಕ್ ಹೋಗ್ಬೇಡ್ರಿ. ಅದು ಮತ್ತೆ ಮುಂದೆ ಕಾಯ ಆಗೋದು ಪ್ರಾಬ್ಲಮ್ ಆಗುತ್ತೆ. 15 ದಿನದ ಬಿತ್ತಿದ 15 ದಿನ ಒಳಗಡೆನೆ ನೀವು ಇಂಥದ್ದೇನಾರು ಕಂಡು ಬಂದ್ರೆ ಅವಾಗ ರಿಕಮೆಂಡ್ ಮಾಡೋದು. ಈಗ ಆಲ್ರೆಡಿ ಎಲ್ಲ ಹೂವಾಗಿ ಕಾಯಿ ಆಗಿದಾವೆ. ಈಗ ಕಿತ್ತು ತೆಗೆಯುವಂಥದ್ದು ಬಿಟ್ರೆ ಬೇರೆ ಯಾವುದು ಪರಿಹಾರ ಉಪಾಯ ಇರೋದಿಲ್ಲ.